ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ. ನಾನಿವತ್ತು ಧನುರ್ಮಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ ಹಾಗೆ ಕೆಲವೊಂದು ಶುಭ ಕಾರ್ಯಗಳನ್ನ ಧನುರ್ಮಾಸದಲ್ಲಿ ಮಾಡೋದಿಲ್ಲ. ಆದ್ರೆ ಧನುರ್ಮಾಸ ಬಹಳ ಶುದ್ಧವಾದ ದಿನಗಳು. ಆದ್ರೂ ಕೂಡ ನಾವ್ಯಾಕೆ ಶುಭ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ? ಮಾಡಿದ್ರೆ ಏನಾಗುತ್ತೆ? ಹಾಗಾದ್ರೆ ಬನ್ನಿ, ಧನುರ್ಮಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನ್ ಕೊಡ್ತೀನಿ. ನೀವು ಆದ್ಯನ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ. ಈ ಸಮಯದಲ್ಲಿ ಸಾಮಾನ್ಯವಾಗಿ ಸೂರ್ಯ ಧನು ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಈ ಒಂದು ತಿಂಗಳನ್ನ ಧನುರ್ಮಾಸ ಎಂದು ಕರೆಯಲಾಗುತ್ತೆ. ಹಾಗಾದ್ರೆ ಬಹಳಷ್ಟು ಜನಕ್ಕೆ ಪ್ರಶ್ನೆಯಾಗಿರುತ್ತೆ, ಈ ಒಂದು ಸಂದರ್ಭದಲ್ಲೇ ನಾವ್ಯಾಕೆ ಶುಭ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ ಅಂತ. ಅದಕ್ಕೆ ಉತ್ತರ ಇಲ್ಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶ ಮಾಡುವ ಕಾಲವನ್ನೇ ಧನುರ್ಮಾಸ ಎಂದು ಕರೆಯಲಾಗುತ್ತೆ. ಈ ಸಮಯದಲ್ಲಿ ಸೂರ್ಯನ ತೇಜಸ್ಸು ಸ್ವಲ್ಪ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಯಾವುದೇ ಹೊಸ ಕೆಲಸ ಅಥವಾ ಶುಭ ಕಾರ್ಯಕ್ಕೆ ಸೂರ್ಯನ ಬಲ ಬಹಳ ಮುಖ್ಯ. ಹಾಗಾಗಿ ಈ ಸಮಯದಲ್ಲಿ ಅಂತಹ ಕಾರ್ಯಗಳನ್ನ ತಡೆಯಲಾಗುತ್ತೆ. ಈ ಸಮಯದಲ್ಲಿ ಸೂರ್ಯನ ತೇಜಸ್ಸು ಆಧ್ಯಾತ್ಮಿಕವಾಗಿ ಹೆಚ್ಚಾದ್ರೂ ಕೂಡ ಲೌಕಿಕ ಕಾರ್ಯಗಳಿಗೆ ಬೇಕಾದ ಶುಭ ಬಲ ಕಡಿಮೆ ಇರುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಈ ಮಾಸದಲ್ಲಿ ವಿವಾಹ, ಗೃಹ ಪ್ರವೇಶ, ಹೊಸ ವಾಹನ ಖರೀದಿ, ಆಸ್ತಿ ತೆಗೆದುಕೊಳ್ಳೋದು ಮುಂತಾದ ಪ್ರಮುಖ ಶುಭ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಎಂದು ಹೇಳಲಾಗುತ್ತೆ. ಕೆಲವೊಬ್ಬರಂತೂ ಇದನ್ನ ಶೂನ್ಯ ಮಾಸ ಅಂತಾನೆ ಕರೆದು ಬಿಡ್ತಾರೆ. ಆದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಗುರುಗ್ರಹದ ಬಲ. ಎಲ್ಲ ಶುಭ ಕಾರ್ಯಕ್ರಮಗಳಿಗೆ ಅಧಿಪತಿ ಗುರುಗ್ರಹ. ಮನೆ ಖರೀದಿಸಲು, ವಾಹನ ಖರೀದಿಸಲು ಅಥವಾ ವಿವಾಹಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳನ್ನ ಮಾಡೋಕೆ ಗುರುಬಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಜ್ಯೋತಿಷ್ಯದ ನಂಬಿಕೆ ಪ್ರಕಾರ ಗುರುಬಲ ಚೆನ್ನಾಗಿದ್ರೆ ಎಲ್ಲ ಕೆಲಸಗಳು ಕೂಡ ಸಲೀಸಾಗಿ ನಡೆಯುತ್ತಂತೆ. ಒಂದು ಸಣ್ಣ ಪ್ರಯತ್ನ ಇದ್ರೆ ಸಾಕು, ಹಣದ ಕೊರತೆ ಇದ್ರೂ ಕೂಡ ಕೆಲಸ ನೆರವೇರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಗುರುಗ್ರಹ ಧನುರ್ರಾಶಿ ಮತ್ತು ಮೀನ ರಾಶಿಗಳ ಅಧಿಪತಿಯಾಗಿದ್ದಾನೆ. ಧನುರ್ಮಾಸದಲ್ಲಿ ಸೂರ್ಯ ಗುರುಗ್ರಹದ ಧನುರ್ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಸೂರ್ಯನು ಗುರುವಿನ ಮನೆಯಲ್ಲಿ ಇರುವಾಗ ಈ ಮನೆಯ ಅಧಿಪತಿಯಾದಂತಹ ಗುರುವಿನ ಬಲ ಅಥವಾ ಶಕ್ತಿ ಕಡಿಮೆಯಾಗ್ತಾ ಹೋಗುತ್ತೆ. ಗುರುವಿನ ಶಕ್ತಿ ಕಡಿಮೆ ಇದ್ದಾಗ ಕೈಗೊಳ್ಳುವಂತಹ ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇದನ್ನ ಜ್ಯೋತಿಷ್ಯ ಶಾಸ್ತ್ರ ಕೂಡ ಬಹಳ ಗಂಭೀರವಾಗಿ ನಂಬುತ್ತೆ. ಇದರಿಂದ ಕಾರ್ಯಗಳಲ್ಲಿ ಅಡೆತಡೆ ಅಥವಾ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತೆ. ಹಾಗಾಗಿ ವಿವಾಹದಂತಹ ಕಾರ್ಯಗಳಿಗೆ ಗುರು ಮತ್ತು ಶುಕ್ರ ಬಲ ಮುಖ್ಯವಾದ್ರಿಂದ ಈ ಅವಧಿಯನ್ನ ಶುಭ ಕಾರ್ಯಗಳಿಗೆ ಆಯ್ಕೆ ಮಾಡೋದಿಲ್ಲ. ಗುರು ಬಲಹೀನನಾದಾಗ ಕಾರ್ಯಗಳಿಗೆ ವಿಘ್ನ ಉಂಟಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಬಹಳಷ್ಟು ಜನ ಧನುರ್ಮಾಸವನ್ನ ಶೂನ್ಯ ಮಾಸ ಅಂತ ಕರೀತಾರೆ. ಇದು ಖಂಡಿತವಾಗ್ಲೂ ತಪ್ಪು. ಪುಷ್ಯ ನಕ್ಷತ್ರದಿಂದ ಆರಂಭವಾಗುವಂತಹ ಮಾಸವನ್ನ ಶೂನ್ಯ ಮಾಸ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಅದು ಶನಿಗೆ ಸಂಬಂಧಪಟ್ಟ ಮಾಸ ಆಗಿದೆ. ಈ ತಿಂಗಳಲ್ಲಿ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರ ಫಲಿತಾಂಶ ಶೂನ್ಯವಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಶೂನ್ಯ ಮಾಸ ಸಾಮಾನ್ಯವಾಗಿ ಜೂನ್, ಜುಲೈ, ಆಗಸ್ಟ್ ತಿಂಗಳುಗಳಲ್ಲಿ ಯಾವುದಾದರೂ ಒಂದು ತಿಂಗಳು ಬಂದು ಹೋಗುತ್ತೆ. ಇದನ್ನ ಆಷಾಢ ಮಾಸವೆಂದು ಕರೆಯಲಾಗುತ್ತೆ. ಆಷಾಢದಿಂದ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪುಣ್ಯಕಾಲಕ್ಕೆ ಕಾಲಿಡ್ತೇವೆ. ಇನ್ನೊಂದು ಬಹಳ ಕುತೂಹಲಕಾರಿ ಪ್ರಶ್ನೆ ಇದೆ. ನಾವ್ಯಾಕೆ ದೇವಸ್ಥಾನಗಳಲ್ಲಿ, ಅದು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ ಅಂತ? ಅದಕ್ಕೆ ಉತ್ತರ ಇಲ್ಲಿದೆ. ನಾವು ಪಂಚಾಂಗದ ಪ್ರಕಾರ ಒಂದು ವರ್ಷವನ್ನ 2 ಭಾಗಗಳಾಗಿ ಮಾಡಿದ್ದೇವೆ. ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯಣ ಪುಣ್ಯಕಾಲ. ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ. ಉತ್ತರಾಯಣ ಪುಣ್ಯಕಾಲ ದೇವತೆಗಳಿಗೆ ಬೆಳಗ್ಗೆ, ದಕ್ಷಿಣಾಯಣ ಪುಣ್ಯಕಾಲ ರಾತ್ರಿ. ಈ ಮಾಸದ ರಾತ್ರಿ ಮುಗಿದಿರುವ ಸಮಯ ನಾವು ಬ್ರಾಹ್ಮಿ ಮುಹೂರ್ತ ಎಂದು ಯಾವ ಸಮಯವನ್ನ ಕರಿತೀವೋ ಅಂತಹ ಶ್ರೇಷ್ಠ ಮುಹೂರ್ತ ದೇವತೆಗಳಿಗೆ ಈ ಇಡೀ ಮಾಸವಾಗಿದೆ. ಈ ತಿಂಗಳು ಪೂರ್ತಿ ಬ್ರಹ್ಮ ಮುಹೂರ್ತವೇ. ಈ ಮಾಸದಲ್ಲಿ ದೇಹವನ್ನ ದಂಡಿಸಿ ಚಳಿಯಲ್ಲಿ ನದಿ ಸ್ನಾನ ಮಾಡಿ ದೇವರ ಕಾರ್ಯಗಳನ್ನ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಈ ಸಮಯದಲ್ಲಿ ದೇವತೆಗಳು ಜಾಗೃತರಾಗಿರ್ತಾರಂತೆ. ಜೊತೆಗೆ ದೇವಾನುದೇವತೆಗಳು ನಮ್ಮ ಪೂಜೆಯಿಂದ ಪ್ರಸನ್ನರಾಗ್ತಾರೆ, ಹಾಗೆ ವರಗಳನ್ನ ನೀಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಧನುರ್ಮಾಸದ ಒಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಪೂಜೆ ಮಾಡಿದ್ರೆ 1000 ವರ್ಷ ವಿಷ್ಣುವಿನ ಪೂಜಿಸಿದ ಪುಣ್ಯ ಲಭಿಸುತ್ತೆ ಎಂಬ ನಂಬಿಕೆ ಕೂಡ ನಮ್ಮಲ್ಲಿದೆ.
ಪುರಾಣಗಳ ಪ್ರಕಾರ ಇಂದ್ರ ತನ್ನ ರಾಜ್ಯವನ್ನ ಕಳೆದುಕೊಂಡಾಗ ಶಚಿ ದೇವಿಯು ಧನುರ್ಮಾಸದಲ್ಲಿ ಹುಗ್ಗಿ ನೈವೇದ್ಯ ಮಾಡಿ ಪೂಜೆ ಮಾಡಿದ್ರಿಂದ ರಾಜ್ಯ ಮರಳಿ ಪಡೆದಳು ಎಂದು ಪುರಾಣಗಳು ಹೇಳುತ್ತೆ. ಈ ಸಮಯದಲ್ಲಿ ವಾತಾವರಣ ಶುದ್ಧವಾಗಿರುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಇದು ಧ್ಯಾನ ಮತ್ತು ಪ್ರಾರ್ಥನೆ ಮಾಡೋಕೆ ಒಳ್ಳೆ ಸಮಯ. ಹಾಗಾಗಿ ದೈವಿಕ ಶಕ್ತಿ ಜೊತೆ ಸುಲಭವಾಗಿ ಕನೆಕ್ಟ್ ಆಗಬಹುದು. ಧನುರ್ಮಾಸದ ಪೂಜೆಯಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದಾಗ ಅಂದರೆ ಸೂರ್ಯೋದಯಕ್ಕೆ ಸುಮಾರು 90 ನಿಮಿಷಗಳ ಮೊದಲು ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠವಾಗಿದೆ. ನಕ್ಷತ್ರಗಳು ಮಾಯವಾಗಿ ಸೂರ್ಯೋದಯವಾಗುವ ಮೊದಲು ಪೂಜೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಫಲ ಸಿಗುತ್ತೆ. ಸೂರ್ಯೋದಯದ ನಂತರ ಮಾಡುವ ಪೂಜೆಗೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಫಲಗಳು ಸಿಗೋದಿಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯವನ್ನ ತಿಳಿಸ್ಬಿಡ್ತೀನಿ. ನಾವ್ಯಾಕೆ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅಂತ. ವೈಜ್ಞಾನಿಕವಾಗಿ ನೋಡಿದ್ರೆ ಈ ಸಮಯದಲ್ಲಿ ಅತಿಯಾದ ಚಳಿ ಇರುತ್ತೆ. ಹಳೆಯ ಕಾಲದಲ್ಲಿ ಸಾರಿಗೆ ಮತ್ತು ಸೌಲಭ್ಯಗಳು ಕಡಿಮೆ ಇತ್ತು. ಚಳಿಗಾಲದಲ್ಲಿ ದೂರದ ಊರುಗಳಿಂದ ಬಂದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು ಕಷ್ಟವಾಗ್ತಿತ್ತು. ಹಾಗಾಗಿ ಈ ಸಮಯವನ್ನ ವಿಶ್ರಾಂತಿ ಮತ್ತು ದೈವಿಕ ಕಾರ್ಯಗಳಿಗೆ ಬಳಸಿಕೊಳ್ಳಲಾಯಿತು. ಇದರ ಜೊತೆಗೆ ಈ ಒಂದು ಸಮಯದಲ್ಲಿ ದೇವರಿಗೆ ಹುಗ್ಗಿಯನ್ನ ನೈವೇದ್ಯ ಮಾಡಲಾಗುತ್ತೆ. ಅಕ್ಕಿ ಮತ್ತು ಹೆಸರು ಬೇಳೆಯನ್ನ ಬಳಸಿ ಮಾಡುವಂತಹ ಹುಗ್ಗಿ ಬಹಳನೇ ಶ್ರೇಷ್ಠವಾಗಿದೆ. ಈ ಚಳಿಗಾಲಕ್ಕೆ ಹೆಸರು ಬೇಳೆ ತುಂಬಾನೇ ಒಳ್ಳೆಯದು. ಇದು ದೇಹಕ್ಕೆ ಪ್ರೋಟೀನ್ ಅನ್ನ ಕೊಡುತ್ತೆ, ಜೊತೆಗೆ ಶಕ್ತಿಯನ್ನ ಕೂಡ ಕೊಡುತ್ತೆ. ಹಾಗೆ ದೇಹದ ಉಷ್ಣತೆಯನ್ನ ಸಮತೋಲನಗೊಳಿಸುತ್ತೆ. ಧನುರ್ಮಾಸ ಕೇವಲ ಆಚರಣೆಯಲ್ಲ, ಅದು ನಮ್ಮ ಶಿಸ್ತು, ಭಕ್ತಿ ಮತ್ತು ಆರೋಗ್ಯವನ್ನ ವೃದ್ಧಿಸುವ ಒಂದು ವಿಶಿಷ್ಟ ಕಾಲಘಟ್ಟ. ಈ ಧನುರ್ಮಾಸ ನಿಜಕ್ಕೂ ಕೂಡ ಬಹಳನೇ ವಿಶೇಷ. ಬಹಳ ಬೇಗ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆದು ಹೋಗ್ಬಿಡುತ್ತೆ. ಜಪ ತಪ ಹೋಮ ಹವನಗಳನ್ನ ಅತಿ ಹೆಚ್ಚಾಗಿ ಮಾಡಲಾಗುತ್ತೆ. ವಿಷ್ಣು ಹಾಗೆ ಪಾರ್ವತಿ ದೇವಿಯನ್ನ ಹಾಗೆ ಲಕ್ಷ್ಮೀ ದೇವಿಯನ್ನ ಎಲ್ಲರನ್ನೂ ಕೂಡ ಅತಿ ಹೆಚ್ಚಾಗಿ ಪೂಜಿಸಲಾಗುತ್ತೆ. ಈ ದಿನ ತುಂಬಾನೇ ಶ್ರೇಷ್ಠ. ಆದ್ರೆ ಕೆಲವೊಂದು ಶುಭ ಕಾರ್ಯಕ್ರಮಗಳನ್ನ ಕೆಲವೊಬ್ರು ಮಾಡೋದಿಲ್ಲ, ಇನ್ನು ಕೆಲವರು ಅದನ್ನೆಲ್ಲ ನಂಬೋದಿಲ್ಲ, ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದ್ಯಂತ್ ಮೀಡಿಯಾ ಚಾನಲ್ನ ಯಾವಾಗ್ಲೂ ನೋಡ್ತಾ ಇರಿ. ಧನ್ಯವಾದಗಳು.